ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಏನಿಲ್ಲ, ಇವತ್ತು ಒಂದು ರಾಘವೇಂದ್ರ ಮಠಕ್ಕೆ ಹೋಗಿದೆ. ಮೈಸೂರಲ್ಲಿರ್ತಕ್ಕಂಥ ರಾಘವೇಂದ್ರ ಮಠಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದನ್ನು ಶೇರ್ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ಮಗ ಬರಲ್ಲ ಅಂತ ಹೇಳ್ದ. ಸೊ ಹಾಗಾಗಿ ಅವನ್ನ ಫ್ರೆಂಡ್ ಮನೆಗೆ ಬಿಟ್ಟೋಗ್ಬೇಕು. ಅವನು ಫ್ರೆಂಡ್ ಮನೆಗೆ ಆಟ ಆಡೋದಕ್ಕೆ ಹೋಗ್ತಾನಂತೆ, ಫುಟ್ಬಾಲು. ಸೊ ಹಾಗಾಗಿ ಅವನ್ನ ಬಿಟ್ಬಿಟ್ಟು ನಾನು, ಹಸ್ಬೆಂಡು, ನನ್ನ ಮಗಳು ಇಷ್ಟು ಜನ ಹೋಗಬೇಕು. ಅವನು ಫೋರ್ಸ್ ಮಾಡಿದ್ವಿ, ಬರಲ್ಲ ಅಂತ ಹೇಳ್ದ. ಸೊ ಹಾಗಾಗಿ ನೋಡಿ, ಇಲ್ಲಿ ಅವ್ರ ಫ್ರೆಂಡ್ ಮನೆ ಇದೆ ಹೂಟ್ಕಳ್ಳಿ ಹತ್ರ. ಸೊ ಅವನ್ನ ಅಲ್ಲಿ ಡ್ರಾಪ್ ಮಾಡಿ ಅಲ್ಲಿಂದ ಮೈಸೂರು ಮತ್ತು ಟಿ ನರಸೀಪುರ ರೋಡಲ್ಲಿರ್ತಕ್ಕಂಥ ಚಿಕ್ಕಳ್ಳಿಯಿಂದ ಮುಂದೆ ಮೋಸಂಬೈನಹಳ್ಳಿ ಅಂತ ಬರುತ್ತೆ. ಅಲ್ಲಿ ಇದೆ ಒಂದು ಶ್ರೀ ಕಲ್ಪವೃಕ್ಷ ಕ್ಷೇತ್ರ ರಾಘವೇಂದ್ರ ಮಠ ಅಂತೇಳಿ, ಶ್ರೀ ರಾಘವೇಂದ್ರ ಮಠ ಅಂತ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇದೇ ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋದು. ನಾನು ಕೂಡ ನೋಡಿಲ್ಲ. ಹಸ್ಬೆಂಡಿಗೆ ಅವ್ರ ಫ್ರೆಂಡ್ ರೆಫರ್ ಮಾಡಿದ್ದಂತೆ. ಸೊ ಹಾಗಾಗಿ ಲೊಕೇಶನ್ ಹಾಕ್ಕೊಂಡು ಹೋಗಬೇಕು. ಇಲ್ಲಿಂದ ಮುಂದಕ್ಕೆ ಹೋದರೆ ಮೋಸಂಬೈನಹಳ್ಳಿ ಸಿಗುತ್ತೆ. ಸೊ ಅಲ್ಲಿರೋದು. ಲೊಕೇಶನ್ ಹಾಕ್ಕೊಂಡು ನೋಡಿಕೊಂಡು ಹೋಗಬೇಕು. ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಬಟ್ ನಾವು ಇದುವರೆಗೂ ಹೋಗಿಲ್ಲ. ಮೈಸೂರಲ್ಲಿ ಬೇರೆ ಬೇರೆ ಮಠಗಳಿದೆ, ಹೋಗಿದ್ವಿ. ಬಟ್ ಇದಕ್ಕೆ ಹೋಗಿರಲಿಲ್ಲ. ಸೊ ಮೋಸಂಬೈನಹಳ್ಳಿ ಆದ್ದರಿಂದ ಅಂದವೇ ಕೆರೆ ಮತ್ತು ಗದ್ದೆ ಎಲ್ಲ ಸಿಗ್ತಾಯಿತ್ತು, ಚೆನ್ನಾಗಿತ್ತು. ಇನ್ನು ಮಗಳನ್ನೂ ಬೆಳಗ್ಗೆ ಬೇಗ ಇಳಿಸಿದ್ವಿ. ಅವ್ನಿಗೆ 8:30 9 ಗಂಟೆಗೆಲ್ಲ ಮನೆ ಬಿಟ್ಟಿದ್ದು, ತಿಂಡಿ ತಿನ್ಕೊಂಡು ಮನೆ ಬಿಟ್ಟಿದ್ದು. ಸೊ ಹಾಗಾಗಿ ಅವಳು ಸ್ವಲ್ಪ ಗಾಡೀಲಿ ಹಂಗೆ ಹೋಗ್ತಾ ಗಾಡೀಲೆಲ್ಲ ಹೋಗಿದ್ದು. ಸೊ ನಿದ್ದೆ ಮಾಡಿಬಿಟ್ಲು. ನೋಡಿ, ನಿದ್ದೆ ಮಾಡ್ತಾ ಇದ್ದಾಳೆ. ಅವಳು ಹಂಗೆ ನಿದ್ದೆ ಮಾಡ್ಬೇಕಾದ್ರೆ ನೋಡಿ, ಈಗ ಸ್ವಲ್ಪ ಹೊತ್ತು ಆದಮೇಲೆ ಎದ್ಬಿಟ್ಟು ಹಂಗೆ ಕೂತಿದ್ದಾಳೆ. ಜನ ರಶ್ ಇರ್ತಾರೇನೋ ಅನ್ಕೋತೀನಿ, ಗೊತ್ತಿಲ್ಲ. ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು, ಹೋಗಬೇಕು. ಇಲ್ಲಿ ವೆಹಿಕಲ್ಗಳು ನಿಂತಿರೋದು ನೋಡಿದ್ರೆ ತುಂಬ ಜನ ರಶ್ ಇರ್ತಾರೆ ಅಂತ ಅನ್ಕೋತೀವಿ. ಬಸ್ಸು ಫೆಸಿಲಿಟೀಸು ಇದೆ ನೋಡಿ, ಬಸ್ಸು ಬರುತ್ತೆ, ಅಲ್ಲೇ ಸ್ಟಾಪ್ ಕೊಡುತ್ತೆ. ಈ ಕಡೆ ಲೆಫ್ಟ್ ಸೈಡ್ಗೆ ಯಾವುದೋ ಲೇಔಟ್ ಆಗ್ತಾಯಿದೆ, ಚೆನ್ನಾಗಿದೆ ಏರಿಯಾ ಮಾತ್ರ. ಈ ಕಡೆಗೆ ದೇವಸ್ಥಾನ ಇದೆ. ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಇಲ್ಲಿ ಒಂದು ಮಠ ಇದೆ, ರಾಘವೇಂದ್ರ ಮಠ ಅನ್ನೋದೇ ನಮಗೂ ಕೂಡ ಗೊತ್ತಿರಲಿಲ್ಲ. ಜನ ಇದ್ದಾರೆ, ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಸೊ ಗಾಡಿನ ಇಲ್ಲೇ ಪಾರ್ಕ್ ಮಾಡಿ ಮುಂದೆ ಹೋಗಬೇಕು. ಬಂದ್ವಿ ನಡ್ಕೊಂಡು, ಗಾಡಿಯಲ್ಲಿ ಪಾರ್ಕ್ ಮಾಡಿ ನಡ್ಕೊಂಡು ಬಂದ್ವಿ. ಇಲ್ಲಿ ಏನಂದರೆ ಎಲ್ಲ ಚೆನ್ನಾಗಿದೆ. ಸ್ಲಿಪ್ಪರ್ ಬಿಡೋಕ್ಕೊಂದು ವ್ಯವಸ್ಥೆ ಮಾಡಿಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಸ್ಲಿಪ್ಪರ್ ಬಿಡೋಕ್ಕೆ ವ್ಯವಸ್ಥೆ ಇಲ್ಲ. ನಾವು ಗಾಡಿ ಹತ್ರನೇ ಬಿಟ್ಟು ಬಂದಿದ್ವಿ. ಬಟ್ ಇಲ್ಲಿ ಸ್ಲಿಪ್ಪರ್ ಸ್ಟ್ಯಾಂಡ್ ಅಂತ ಇರುತ್ತಲ್ಲ, ಈಗ ಎಲ್ಲ ದೇವಸ್ಥಾನದಲ್ಲೂ ಇರುತ್ತಲ್ಲ, ಆ ಥರ ಮಾಡಿಬಿಟ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ. ನೋಡಿ, ಈ ಥರ ದೇವಸ್ಥಾನದ ಮುಂದೆ ಅಲ್ಲಿ ಸ್ಲಿಪ್ಪರ್ಗಳು ಹಾಕೋದು ಅಷ್ಟು ಚೆನ್ನಾಗಿರಲ್ಲ ಬಿಡೋದು. ಸೊ ಅದೊಂದು ವ್ಯವಸ್ಥೆ ಮಾಡಿಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಇನ್ನು ಹೋಗಿ ರೈಟ್ ಸೈಡಲ್ಲಿ ಕಾಲು ತೊಳೆಯೋದಕ್ಕೆ ನಲ್ಲಿ ಇದೆ, ಅಲ್ಲಿ ತೊಳ್ಕೊಂಡು ಒಳಗಡೆ ದರ್ಶನ ಮಾಡಬೇಕು. ಆಚೆ ಕಡೆ ಅಂತಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ದೇವಸ್ಥಾನ. ನೋಡಿಲ್ಲ, ಒಳಗಡೆ ಹೋಗಿದೆ ಫಸ್ಟ್ ಟೈಮು. ಹೋಗ್ತಿದ್ದಂಗೆ ನನಗಂತೂ ತುಂಬಾ ಖುಷಿ ಆಯಿತು. ತುಂಬಾ ಚೆನ್ನಾಗಿದೆ, ದೊಡ್ಡದಾಗಿದೆ ದೇವಸ್ಥಾನ. ಆ ಗರ್ಭಗುಡಿಯಿಂದ ಸುತ್ತಲೂ ಏನೇನೋ ದೇವರುಗಳೆಲ್ಲ ಫೋಟೋಗಳಿಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ರಶ್ ಇತ್ತು. ಸಾಲಿನಲ್ಲಿ ನಿಂತ್ಕೊಂಡು ಅಂದರೆ ಇಲ್ಲಿಂದನೇ ವಿಡಿಯೋ ಮಾಡ್ಕೋಬೇಕು. ಅಲ್ಲಿ ಹೋಗ್ತಿದ್ದಂಗೆ ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನದಲ್ಲಿ ರಶ್ ಇದ್ದರೆ ಬೇಗ ದರ್ಶನ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇರ್ತಾರಲ್ಲ. ಸೊ ಹಾಗೆ ಇಲ್ಲೂ ಕೂಡ ಹೇಳ್ತಾಯಿದ್ರು. ಇನ್ನು ಈ ದೇವಸ್ಥಾನಕ್ಕೆ ಬರೋದಕ್ಕೆ ಫಸ್ಟ್ ಟೈಮ್ ಅಲ್ವಾ ನಾವು ಬಂದಿದ್ದು. ಸೊ ಹಾಗಾಗಿ ಗೂಗಲ್ ಮ್ಯಾಪ್ ಹಾಕ್ಕೊಂಡ್ರು ಕೂಡ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು, ಕ್ರಾಸ್ಗಳೆಲ್ಲ. ಅಲ್ಲೆಲ್ಲ ಜನಗಳನ್ನ ಕೇಳಿದ್ರೆ ನೀಟಾಗಿ ಹೇಳ್ಕೊಡ್ತಾಯಿದ್ರು, ಹಿಂಗೋಗಿ ಅಂತ. ಸೊ ಹಾಗಾಗಿ ಕೊನೆಗೂ ಎಲ್ಲನೂ ಕೇಳ್ಕೊಂಡು ಬಂದು ತಲುಪಿ ದೇವ್ರ ದರ್ಶನನೂ ಮಾಡಿದ್ವಿ. ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಇನ್ನು ದೇವ್ರ ದರ್ಶನ ಮಾಡಿಕೊಂಡು ಈ ಕಡೆಗೆ ಬಂದರೆ ಇಲ್ಲೆಲ್ಲ ಬೇರೆ ಬೇರೆ ಫೋಟೋಸ್ಗಳೆಲ್ಲ ಹಾಕಿದ್ರು. ಅಂದರೆ ರಾಘವೇಂದ್ರ ಸ್ವಾಮಿಗೆ ಸಂಬಂಧಪಟ್ಟಂಗೆ ಅವರ ಚರಿತ್ರೆಗಳ ಫೋಟೋಸ್ಗಳೆಲ್ಲ ಹಾಕಿದ್ರು, ಹೆಂಗೆ ಬಂದರು ಏನು ಎತ್ತಾ ಅಂತೇಳಿ. ತುಂಬಾ ಚೆನ್ನಾಗಿತ್ತು. ಅದೆಲ್ಲ ನೋಡಿಕೊಂಡು ಹೋಗೋದಕ್ಕೆ ಇನ್ನೂ ಟೈಮ್ ಬೇಕು. ಬಟ್ ರಶ್ ಇತ್ತಲ್ಲ, ಸೊ ಈ ಟೈಮು ದರ್ಶನ ಮಾಡಿಕೊಂಡು ಒಂದು ಸುತ್ಕೊಂಡು ನೋಡಿಕೊಂಡು ಅಷ್ಟೇ ಹೋಗೋಣ ಅಂತೇಳಿ ಬಂದ್ವಿ. ಫ್ರೀ ಇದ್ದಾಗ ಬಂದಾಗ ಅದನ್ನೆಲ್ಲ ನೋಡ್ಬೋದು. ಜನ ರಶ್ ಇದ್ರಲ್ಲ, ಸೊ ಹಾಗಾಗಿ ಅಷ್ಟು ಇದು ಕೊಡೋಕ್ಕೆ ಹೋಗಲಿಲ್ಲ. ಅದು ಅಲ್ಲದೆ ಮತ್ತೆ ಮಗನ ಆಟ ಮುಗಿಸ್ಕೊಂಡಾದ್ಮೇಲೆ ಅವನು ಪಿಕಪ್ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ಬೇಕಲ್ಲ. ಸೊ ಹಾಗಾಗಿ ನೋಡಿ, ಇಲ್ಲಿ ತೆಂಗಿನಕಾಯಿ ಎಲ್ಲ ಕಟ್ಟಿದ್ರು. ಅದು ಏನು ಅಂತ ಗೊತ್ತಿಲ್ಲ, ಕೇಳಬೇಕು ಯಾರನ್ನಾರು. ಸೊ ಈ ಸರಿ ನಾವು ಏನು ಕೇಳಲಿಲ್ಲ. ನೋಡಿ, ಸುತ್ತ ದೇವಸ್ಥಾನದ ಗರ್ಭಗುಡಿ ಸುತ್ತ ರಾಘವೇಂದ್ರ ಸ್ವಾಮಿದು ಫೋಟೋಸ್ ಎಲ್ಲ ಹಾಕಿದ್ದಾರೆ. ಅವರ ಚರಿತ್ರೆಗೆ ಸಂಬಂಧಪಟ್ಟಂಗೆ ಫೋಟೋಸ್ ಎಲ್ಲ ಹಾಕಿದ್ರು. ಇನ್ನು ನನ್ನ ಮಗಳಂತೂ ದೇವರು ಅಂದ ತಕ್ಷಣ ಎಲ್ಲೆಲ್ಲಿ ಆ ಕಂಬಗಳಲ್ಲಿ ದೇವ್ರು ಕಂಡ್ರು ಕೂಡ ಕೈ ಮುಗಿತಾ ಇರ್ತಾಳೆ, ಕೈ ಮುಗಿತಾನೇ ಇದ್ಲು. ಚೆನ್ನಾಗಿತ್ತು. ಅವಳು ಅಷ್ಟೇ ಎಂಜಾಯ್ ಮಾಡಿದ್ಲು. ನಿದ್ದೆ ಎಲ್ಲ ಮುಗಿದ್ರಿಂದ ಅವಳು ಫ್ರೆಶ್ ಆಗಿದ್ಲು. ಬೆಳಗ್ಗೆ ಬೇಗ ಇಳಿಸಿದ್ದೆ, ಗಾಡೀಲಿ ಬರ್ತಾನೆ ನಿದ್ದೆ ಮಾಡಿದ್ಲಲ್ಲ. ಸೊ ಹಾಗಾಗಿ ಫ್ರೆಶ್ ಆಗಿದ್ಲು. ನೋಡಿ, ಈ ಥರ ಫೋಟೋಸ್ ಎಲ್ಲ ಹಾಕಿದ್ದಾರೆ. ನೋಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಫೋಟೋಸ್ ಎಲ್ಲ ಹಾಕಿರೋದನ್ನು ನೋಡೋದ್ರಲ್ಲಿ ರಾಘವೇಂದ್ರ ಸ್ವಾಮಿ ಅವ್ರದ್ದು ಜೀವನ ಚರಿತ್ರೆನ ಒಂದು ಮಟ್ಟಿಗೆ ತಿಳ್ಕೊಬೋದು ಅನ್ಕೋಬೋದು. ಅಷ್ಟು ಚೆನ್ನಾಗಿ ನೀಟಾಗಿ
1 ಬೈ 1 ಹಾಕಿದ್ದಾರೆ. ಇನ್ನು ಈ ಸೈಡ್ ಬಂದರೆ ಇಲ್ಲಿ ವೆಂಕಟರಮಣ ಸ್ವಾಮಿ ದೇವ್ರದ್ದು ಪೂಜೆ ಮಾಡ್ತಾಯಿದ್ರು. ದೇವ್ರದ್ದು ಅಂದರೆ ಟೆಂಪಲ್ ಥರ ಅಲ್ಲೂ ಕೂಡ ಗರ್ಭಗುಡಿ ಮಾಡಿದ್ದಾರೆ. ಅದು ಕೂಡ ತುಂಬಾ ಚೆನ್ನಾಗಿತ್ತು. ಇನ್ನು ಅಲ್ಲಿ ಮುಗಿಸ್ಕೊಂಡು ಇನ್ನು ಮುಂದೆ ಬಂದರೆ ಇಲ್ಲಿ ತುಲಾಭಾರ ಕೂಡ ಮಾಡ್ತಾರೆ. ಅಂದರೆ ಯಾರಾದ್ರು ಹರಕೆ ಮಾಡ್ಕೊಂಡಿದ್ರೆ ಮಾಡ್ತಾರಲ್ಲ, ಅದು ಕೂಡ ಇಲ್ಲಿ ಮಾಡ್ತಾಯಿದ್ರು. ಎಲ್ಲ ರೀತಿ ಫೆಸಿಲಿಟೀಸು ಇಟ್ಟಿದ್ದಾರೆ, ಎಲ್ಲ ರೀತಿಯದು ಮಾಡಿದ್ದಾರೆ. ನೋಡಿ ಈ ಥರ ಎಲ್ಲ ದೇವ್ರುಗಳ ಫೋಟೋ ಇಟ್ಟಿದ್ದಾರೆ, ಗಣಪತಿಯಿಂದ ಹಿಡಿದು ಅಲ್ಲಲ್ಲಿ ಸಣ್ಣ ಸಣ್ಣ ಗರ್ಭಗುಡಿಗಳಿದೆ. ಬಟ್ ಈ ಸರಿ ನಾವು ರಶ್ ಇದ್ದಿದ್ದರಿಂದ ನಾವು ಎಲ್ಲೂ ಕೂಡ ಹೋಗಲಿಲ್ಲ. ಇನ್ನು ಮೇಲೆ ಬಂದರೆ ಊಟದಲ್ಲಿದೆ. ಇಲ್ಲಿ ಮದುವೆಗಳು ಕೂಡ ಮಾಡ್ತಾರಂತೆ. ಮದುವೆ ಮತ್ತು ನಾಮಕರಣ ಆ ಥರದ್ದೆಲ್ಲ ಫಂಕ್ಷನ್ಗಳು ಮಾಡ್ಕೋಬೋದು. ಆ ಮೇಲೆ ಚೌಟ್ರಿ ಅಂದರೆ ಹಾಲಿದೆ. ಹಾಲಲ್ಲಿ ನೋಡಿ ಈ ಥರ ಕೃಷ್ಣಂದು ಒಂದು ಮೂರ್ತಿ ಇಟ್ಟಿದ್ರು. ಅದಂತೂ ತುಂಬಾ ಯುನೀಕಾಗಿ ಚೆನ್ನಾಗಿತ್ತು, ಕ್ಯೂಟಾಗಿತ್ತು. ಇನ್ನು ಕೆಳಗಡೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಮೇಲೆ ಹೋದ್ವಿ. ಪ್ರಸಾದ ಇರುತ್ತೆ ಅಂತ ಹೇಳಿದರು. ಸೊ ಪ್ರಸಾದ ಊಟ ಮಾಡೋಣ ಅಂತ ಹೇಳಿದ್ವಿ. ಪ್ರಸಾದಕ್ಕೆ ಅಂತ ಹೋದರೆ ಇಲ್ಲಿ ಮಧ್ಯದಲ್ಲಿ ಹಾಲಿದೆ. ಹಾಲಲ್ಲಿ ಇಲ್ಲೆಲ್ಲ ಮದುವೆ ಮಾಡ್ತಾರಂತೆ, ನಾಮಕರಣ ಅದೆಲ್ಲ ಫಂಕ್ಷನ್ ಎಲ್ಲ ಮಾಡ್ಬೋದಂತೆ. ಅಂದರೆ ಫಂಕ್ಷನ್ ಹಾಲಿದು. ಇದರಿಂದ ಮೇಲೋದ್ರೆ ಪ್ರಸಾದದ ಊಟದ ಹಾಲಿದೆ. ಸೊ ಹಾಗಾಗಿ ನಮಗಿದು ಹಾಲೆಲ್ಲ ಇದೆ ಅನ್ನೋದೇ ಗೊತ್ತಿರಲಿಲ್ಲ. ಬಂದಮೇಲೆ ನೋಡಿದ್ವಿ. ಸುತ್ತ ಚೆನ್ನಾಗಿದೆ, ದೊಡ್ಡದಾಗಿದೆ ಹಾಲೆಲ್ಲ. ಇಲ್ಲೂ ಕೂಡ ಸುತ್ತ ದೇವ್ರ ಫೋಟೋಗಳು ಇಟ್ಟಿದ್ದಾರೆ. ರಾಘವೇಂದ್ರ ಸ್ವಾಮಿದು ಇನ್ನೂ ಸುಮಾರು ದೇವ್ರಗಳದ್ದು ಫೋಟೋಗಳೆಲ್ಲ ಇಟ್ಟಿದ್ದಾರೆ. ಚೆನ್ನಾಗಿತ್ತು. ಇನ್ನು ನೋಡಿ ಊಟದಲ್ಲಂತೂ ತುಂಬಾ ರಶ್ ಇತ್ತು. ಸೊ ಹಾಗಾಗಿ ಇಲ್ಲೇ ಎಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಮಗಳು ಆಟಾಡ್ತಿದ್ಲು. ಸೊ ಟೈಮ್ ಸ್ಪೆಂಡ್ ಮಾಡೋಣ ಅಂಥೇಳಿ ಇಲ್ಲೇ ಕೂತ್ಕೊಂಡು ಊಟದಲ್ಲಿ ಕಮ್ಮಿ ಆಗಲಿ ಅಂಥೇಳಿ. ಮತ್ತು ಇಲ್ಲೊಂದು ಕೃಷ್ಣಂದು ಮೂರ್ತಿ ಇಟ್ಟಿದ್ದಾರೆ. ತುಂಬ ಯುನೀಕಾಗಿ ಕ್ಯೂಟಾಗಿತ್ತು. ಈ ಫಂಕ್ಷನ್ ಹಾಲಲ್ಲಿ ತುಂಬಾ ಚೆನ್ನಾಗಿತ್ತು. ಅದಂತೂ ಅಟ್ರಾಕ್ಷನ್ ಆಗಿತ್ತು. ಅದನ್ನು ನೋಡಿದ ತಕ್ಷಣ ಅವಳು ಕೈ ಮುಗಿದ್ಲು. ಇನ್ನು ಇವಳಂತೂ ಪ್ರಸಾದ ತಿನ್ಕೊಂಡು ಇನ್ನು ಹೊರಡೋಣ, ಟೈಮ್ ಆಗುತ್ತೆ ಅಂಥೇಳಿ ಕರೆದ್ರೆ ಬರ್ತಾನೆ ಇಲ್ಲ ಇವಳು. ಎಲ್ಲ ಮಕ್ಕಳು, ಸುಮಾರು ಮಕ್ಕಳೆಲ್ಲ ಬಂದಿದ್ವಲ್ಲ ಬೇರೆ ಬೇರೆಯವರು, ಅವರೆಲ್ಲರ ಜೊತೆನೂ ಆಟಾಡ್ತಾ ಇರಲಿಲ್ಲ. ಸೊ ಹಾಗಾಗಿ ಹಿಂಗೂ ಕೊನೆಗೂ ಕರ್ಕೊಂಬಂದು ಈಗ ಪ್ರಸಾದ ಹಾಕಿಸ್ಕೊಂಡ್ವಿ. ಬಾತು ಮತ್ತು ಪಾಯಸ ಕೊಟ್ಟಿದ್ರು. ಅಂದರೆ ತಟ್ಟೆ ನಾವೇ ಹಾಕ್ಸ್ಕೊಂಡು ಬಂದು ತಿನ್ನಬೇಕು. ತಿಂದ್ಬಿಟ್ಟು ತಟ್ಟೆ ತೊಳೆದಿಟ್ಬಿಟ್ಟು ಇಟ್ಬಿಟ್ಟು ಹೋಗಬೇಕು. ಇನ್ನು ಇವಳಂತೂ ಏನು ಪ್ರಸಾದ ತಿನ್ನಲಿಲ್ಲ. ಸೊ ಹೊರಗಡೆ ಏನಾದ್ರು ಕೊಡಿಸಿದ್ರಾಯ್ತು ಅಂತೇಳಿ ಸುಮ್ಮನಾದ್ವಿ. ಇನ್ನು ಇದು ಪ್ರಸಾದ ತಿಂದುಬಿಟ್ಟು ಮತ್ತೆ ಕೆಳಗಡೆ ಹೋದ್ವಿ. ಕೆಳಗಡೆ ಅಂತೂ ಫುಲ್ ಇನ್ನೂ ರಶ್ ಇತ್ತು. ಅಂದರೆ ಇಲ್ಲಿ ನೈಟ್ ಟೈಮ್ ಒಂದು ಸತಿ ಬರಬೇಕು ಅಂತ ಅಂದ್ಕೊಂಡಿದ್ವಿ. ನೈಟಲ್ಲಿ ಲೈಟಿಂಗ್ಸ್ ಎಲ್ಲ ಇರುತ್ತೆ, ಇನ್ನೂ ಚೆನ್ನಾಗಿರುತ್ತೆ. ಈವ್ನಿಂಗ್ ಟೈಮ್ ಒಂದು ಸತಿ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಟೈಮ್ ಈವ್ನಿಂಗ್ ಟೈಮ್ ಬರೋಣ ಮಗನೂ ಕರ್ಕೊಂಡು ಅಂಥೇಳಿ ಇನ್ನು ಮನೆ ಕಡೆಗೆ ಹೊರಟ್ವಿ. ಸೊ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡಿ. ಎಲ್ಲರೂ ಒಂದ್ಸರಿ ವಿಸಿಟ್ ಮಾಡಬೇಕು. ಚೆನ್ನಾಗಿದೆ ದೇವಸ್ಥಾನ, ಅಂತೂ ತುಂಬಾ ಇಷ್ಟ ಆಯಿತು. ಸೊ ನೋಡಿ ಇವಳಿಗೊಂದು ಐಸ್ ಕ್ರೀಮ್ ತೆಗೆದುಕೊಟ್ವಿ ಅಷ್ಟೇ. ಅದನ್ನು ತಿನ್ಕೊಂಡು ನಾವು ಹೊರಡಬೇಕು. ಮತ್ತು ಈಗ ಟೈಮು 3:30 ಆಗಿದೆ. ಇಲ್ಲ ಮುಗಿಸ್ಕೊಂಡು ಹೋಗಬೇಕು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆ್ಯಂಡ್ ಬಾಯ್.